ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆತ್ಮಹತ್ಯೆ ಖಂಡಿಸಿ ಇಂದು ಕಾಂಗ್ರೆಸ್ ಪ್ರತಿಭಟನೆ. ಸಿದ್ದರಾಮಯ್ಯನವರೇ ಉಳಿದ 2 ವರ್ಷಕ್ಕೂ ಸಿಎಂ ಎಂದ ರಾಯರೆಡ್ಡಿ. ಜಿಬಿಎ ಚುನಾವಣೆಗೆ ಆಗಸ್ಟ್ ವರೆಗೆ ಸಮಯಾವಕಾಶ ನೀಡಿದಂತ ಕೋರ್ಟ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ. ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇಂದು ಬೆಳಗ್ಗೆ 7:30ರಿಂದ ಸಂಜೆ 4 ಗಂಟೆವರೆಗೆ ಮಾರ್ಗ ಬದಲಾಯಿಸಲಾಗಿದೆ. ಯುವ ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ ಸಂಚಾರಿ ಮಾರ್ಗ ಬದಲಾಯಿಸಲಾಗಿದೆ. ಕೆಜಿ ರಸ್ತೆ ಮೂಲಕ ಮೈಸೂರು ಬ್ಯಾಂಕ್ ವೃತ್ತದಿಂದ ಬಲ ತಿರುವು ಪಡಿಬೇಕು. ಫ್ರೀಡಂ ಪಾರ್ಕ್ನ ಕಡೆಗೆ ಬರುವ ವಾಹನಗಳು ಅರಮನೆ ರಸ್ತೆ ಮೂಲಕ ಮಹಾರಾಣಿ ಅಂಡರ್ ಪಾಸ್ ರಸ್ತೆಯನ್ನು ಕಡ್ಡಾಯವಾಗಿ ಬಳಸುವಂತೆ ಸಂಚಾರಿ ಪೊಲೀಸರು ಸವಾರರಿಗೆ ಸೂಚಿಸಿದ್ದಾರೆ. ಫ್ರೀಡಂ ಪಾರ್ಕ್ ಜಂಕ್ಷನ್ನಿಂದ ಕನಕದಾಸ ವೃತ್ತದ ಕಡೆಗೆ ಬರುವ ಮತ್ತು ಹೋಗುವ ವಾಹನಗಳ ಸಂಚಾರ ತಾತ್ಕಾಲಿಕವಾಗಿ ನಿರ್ಬಂಧ ವಿಧಿಸಲಾಗಿದೆ. ಕೆಆರ್ ಸರ್ಕಲ್ ಕಡೆಗೆ ಹೋಗುವ ವಾಹನಗಳ ಸವಾರರು ಹಳೆ ಜೆಡಿಎಸ್ ಕಚೇರಿ ರಸ್ತೆಯನ್ನು ಬಳಸಲು ಸೂಚಿಸಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ನಡುವೆ ಜಟಾಪಟಿ ನಡೀತಾ ಇದೆ. ಕುಮಾರಸ್ವಾಮಿ ಕೊಟ್ಟ ಪಂಥಾಹ್ವಾನಕ್ಕೆ ರೆಡಿ ಇದ್ದೀನಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ರು. ನನಗೆ 3 ದಿನ ಸಾಕು, ಜಾಗ ಮತ್ತು ಸ್ಥಳ ನೀವೇ ಫಿಕ್ಸ್ ಮಾಡಿ. HD ಕುಮಾರಸ್ವಾಮಿ ಆಹ್ವಾನ ಸ್ವೀಕಾರ ಮಾಡಿದ್ದೀನಿ. ನನ್ನ ಜೊತೆ ರೈತರು ಶಾಸಕರು ಬರೋಕೆ ರೆಡಿ ಇದ್ದಾರೆ. HDK ಬೇಕಾದ್ರೆ ದಂಡು ದಾಳಿಯನ್ನ ಕರ್ಕೊಂಡು ಬರ್ಲಿ ಅಂತ ಡಿಕೆ ಅಬ್ಬರಿಸಿದ್ರು. ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನ ಟೋಪಿ ಹಾಕಿ ಇದನ್ನ ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಂತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂತೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಡ್ಬೇಕು ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾರೂ ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸ್ಕೋದಲ್ಲ, ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರು. ಪಾಪ ಪಂಥಾಹ್ವಾನ ಚರ್ಚೆ ಕರೆದವರು ಅಂತ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಹಣ ನೀವು ಬೇಡ, ಹಣ ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ವಿರೋಧಿಸಿ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದಿದ್ದಾರೆ. ಭೂಸ್ವಾಧೀನವನ್ನ ವಿರೋಧಿಸಿ ದೇವೇಗೌಡರು ಪತ್ರ ಬರೆದಿದ್ದಕ್ಕೆ ಡಿಸಿಎಂ ಡಿಕೆ ವಾಗ್ದಾಳಿ ನಡೆಸಿದ್ರು. ರಾಹುಲ್ ಗಾಂಧಿಗೆ ಯಾಕೆ ಪತ್ರವನ್ನ ಬರೆಯಬೇಕಿತ್ತು? ರಾಹುಲ್ ಗಾಂಧಿ ಅವರೇನಾದ್ರೂ ಅಧಿಕಾರದಲ್ಲಿದ್ದಾರಾ? ದೇವೇಗೌಡರು ಮೋದಿಯವರಿಗೆ ಪತ್ರ ಬರೀಬೇಕು. HDK ಪಂಥಾಹ್ವಾನಕ್ಕೆ ದೇವೇಗೌಡರು ಜೊತೆಗೆ ಬಂದ್ರೆ ಬರ್ಲಿ ಅಂತ ಡಿಕೆ ಸವಾಲ್ ಹಾಕಿದ್ರು. ಸಿಎಂ ಬದಲಾವಣೆ ಮಾಡೋದಾದ್ರೆ ನೀವೇ ಸಿಎಂ ಆಗಿ ಅಂದಿದ್ದೆ, ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಪಲಿಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನನಗೆ ವಯಸ್ಸಾಯಿತು ಎಂದು ಖರ್ಗೆ ಹೇಳಿದ್ರು. ಸಿದ್ದರಾಮಯ್ಯರೇ ಉಳಿದ 2 ವರ್ಷಕ್ಕೂ ಸಿಎಂ ಆಗಿರಬೇಕು. ಅವರೇ ಇರದಿದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ಬರುತ್ತೆ. ನನ್ನ ಪ್ರಕಾರ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗ್ಬೇಕೆಂಬ ಆಸೆ ಇದೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಿಎಂ ಆಗಬಹುದು ಅಂತ ರಾಯರೆಡ್ಡಿ ಹೇಳಿದ್ರು. ಏನ್ ಮಾಡಕ್ಕಾಗ್ತದೆ, ಆಗ್ಲಿ, ಅವ್ರಿಗೂ ಆಸೆ ಇದೆ. DK ಶಿವಕುಮಾರ್ ಆಗಬಾರ್ದು ನಾನೇನು ಹೇಳಿಲ್ವಲ್ಲ. ಆದ್ರೆ ಮುಂದಿನ ದಿನಮಾನದಲ್ಲಿ ಆಗ್ಬೋದು, ನಾನಾಗ್ಬೋದು, ನೀವು ಆಗ್ಬೋದು, ಯಾರಾದ್ರೂ ಆಗ್ಬೋದು. ಸಿಎಂ ಸಿದ್ದರಾಮಯ್ಯ ಸ್ವಯಂ ಘೋಷಿತ ಅಹಿಂದ ಚಾಂಪಿಯನ್ ಅಂತ ಮೈಸೂರಲ್ಲಿ ಮಾಜಿ ಸಚಿವ ರಾಮುಲು ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ತಾರೆ, ಆದ್ರೆ ಇವರ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ 2015ರಿಂದ ಈವರೆಗೆ SC/ST ಸಮುದಾಯದ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದೆ ಅಂತ ಕಿಡಿಕಾರಿದ್ರು. ಜಿಬಿಎ ಚುನಾವಣೆಗೆ ಕೋರ್ಟ್ ಆಗಸ್ಟ್ ವರೆಗೂ ಸಮಯಾವಕಾಶ ನೀಡಿದೆ. ಸೆಪ್ಟೆಂಬರ್ ವರೆಗೆ ಸಮಯಾವಕಾಶ ಕೇಳಿದ್ವಿ, ಆಗಸ್ಟ್ ವರೆಗೆ ನೀಡಿದೆ ಅಂತ ಬೆಂಗಳೂರಲ್ಲಿ ಸಿಎಂ ಕಾನೂನು ಸಲಹೆಗಾರ AS ಪೊನ್ನಣ್ಣ ಹೇಳಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ 5 ಪಾಲಿಕೆ ಮಾಡಿ ಸುಧಾರಣೆ ಮಾಡ್ತಾ ಇದ್ದೀವಿ. ಜನಗಣತಿ SIR ಮಾಡ್ತಾ ಇರೋದ್ರಿಂದ ಚುನಾವಣೆ ಮಾಡಲಾಗಿಲ್ಲ. ಸಿಬ್ಬಂದಿ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಬೆಂಗಳೂರಲ್ಲಿ ಸಿಎಂ ಕಾನೂನು ಸಲಹೆಗಾರ AS ಪೊನ್ನಣ್ಣ ಹೇಳಿದ್ರು. ತುಮಕೂರು ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಹೆಸರಿಡಲು ಪರಮೇಶ್ವರ್ ಬೇಡಿಕೆ ಇಟ್ಟಿರುವುದು ರಾಜಕೀಯ ಕದನಕ್ಕೆ ತಿರುಗಿದೆ. ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೆಸರಿಟ್ಟು ಬಿಡಿ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಅಭಿವೃದ್ಧಿಯನ್ನ ಮಾಡದೆ ಬೆಂಗಳೂರು ಹೆಸರು ಪಡೆದು ಏನ್ ಮಾಡ್ತೀರಿ? ನಮ್ಮ ಸರ್ಕಾರ ಬಂದ ಬಳಿಕ ಎಲ್ಲದಕ್ಕೂ ಮೂಲ ಹೆಸರನ್ನೇ ಇಡ್ತೀವಿ. ಬೆಂಗಳೂರು ಹೆಸರನ್ನ ಬೇರೆ ಕಡೆ ಹಾಕಿದ್ರೆ ಜನ ಶಾಪ ಹಾಕ್ತಾರೆ ಅಂತ ಅಶೋಕ್ ಗುಡುಗಿದ್ರು. ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೆಸರಿಟ್ಬಿಟ್ರೆ ಮುಗ್ದೋಯ್ತಲ್ಲ. ಕರಾವಳಿ ಬೆಂಗಳೂರು,
ಉತ್ತರ ಕರ್ನಾಟಕ ಬೆಂಗಳೂರು, ಕೋಲಾರ ಬೆಂಗಳೂರು, ಮಂಡ್ಯ ಬೆಂಗಳೂರು ಇಟ್ಕೊಳ್ಳಿ ಎಲ್ಲ. ಇದೊಂಥರ ತೊಗ್ಲಕ್ ದರ್ಬಾರ್ ಇದು. ತುಮಕೂರನ್ನ ಬೆಂಗಳೂರು ಉತ್ತರ ಎಂಬ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾವಕ್ಕೆ ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರೋಧಿಸಿದ್ದಾರೆ. ತುಮಕೂರಿಂದ ನೀವು ಡಿಸಿಎಂ ಆಗಿದ್ದೀರಿ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ನಿಮಗೆ ಇವೆಲ್ಲ ಕೊಟ್ಟಿದ್ದು ತುಮಕೂರೇ ಹೊರತು ಬೆಂಗಳೂರಲ್ಲ. ಶ್ರೀ ಸಿದ್ಧಗಂಗಾ ಮಠ ಇರುವ ಸಂತನ ನಾಡು ಮತ್ತು ಕಲ್ಪತರು ನಾಡನ್ನ ಬೆಂಗಳೂರಿಗೆ ಸೇರಿಸೋದಕ್ಕೆ ಹೊರಟಿರೋದು ತಪ್ಪು. ಯಾಕೆ ಈ ಕೇಡ್ಬುದ್ಧಿ ಬಂತು ಗೊತ್ತಾಗ್ತಿಲ್ಲ ಅಂತ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ರು. ತುಮಕೂರಿಗೆ ಅದೇ ಆದ ವೈಶಿಷ್ಟ್ಯತೆ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಇಲ್ಲಿ ದೇವರಾಯನ ದುರ್ಗ ಇದೆ, ಇಲ್ಲಿ ತಪ್ಪಲಲ್ಲಿ ಶಿವಗಂಗೆಯ ಒಂದು ಪವಿತ್ರವಾದ ಶಿವಗಂಗೆಯ ಒಂದು ದೇವಸ್ಥಾನ ಕೂಡ ಇದೆ, ಶಿವನ ದೇವಸ್ಥಾನ. ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ.